ನೋಡಿ 10 individuals are chosen at random from a population and their height in inches are found to be 63, 63, 66, 67, 68, 69, 70, 70, 71, 71. Test a hypothesis that the mean height of the universe is 66 inches. T 0.05 is 2.262 for 9 degrees of freedom. ಈಗ ನೋಡಿ solution. First ಏನು ಮಾಡಿ, let h naught mu is equal to 66 inches. ಈಗ h1 ಅಂದರೆ ಇದರದು ಏನಿರುತ್ತೆ ಆಪೋಸಿಟ್ ಇರುತ್ತೆ, mu ನಾಟ್ ಈಕ್ವಲ್ ಟು 66. ಇಲ್ಲಿ ಫಸ್ಟ್ ಏನು ಮಾಡಿ, 10 individuals are chosen at random from a population. ಅಂದರೆ 10 individuals ಅಂದರೆ n is equal to 10 ಗೊತ್ತಾಗ್ತಿದೆ. ಅಂದರೆ mu ಕೊಟ್ಟಿದ್ದಾರೆ, mu is 66. ಈಗ ಎಕ್ಸ್ ಬಾರ್ನ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಕ್ಸ್ ಬಾರ್ನ ಫೈಂಡ್ ಮಾಡಿ. ಎಕ್ಸ್ ಬಾರ್ ಈಸ್ ಸಮೇಷನ್ ಆಫ್ ಎಕ್ಸ್ ಬೈ ಎನ್. ಇಲ್ಲಿ ಸಮೇಷನ್ ಆಫ್ ಎಕ್ಸ್ ಅಂದರೆ 63 plus 63 plus 66 plus 67 plus 68 plus 69 plus 70 plus 70 plus 71 plus 71 divided by n is 10. ಈಗ ಇದನ್ನ ಆ್ಯಡ್ ಮಾಡೋಣ. 63 plus 63 plus 66 plus 67 plus 68 plus 69 plus 70 plus 70 plus 71 plus 71 divided by 10. Answer is 67.8. ನೋಡಿ, ಟಿ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ಇದರ ಫೋರ್ಕು ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಎಸ್ ಇಂಟು ರೂಟ್ ಎನ್. ಇಲ್ಲಿ ಮೇನ್ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ ಬಾರ್ಗೆ ಸಮೇಷನ್ ಆಫ್ ಎಕ್ಸ್ ಬೈ ಎನ್ನು, ಎಸ್ಗೆ ಫಾರ್ಮುಲಾ ಎಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಬೈ ಎನ್ ಮೈನಸ್ 1 ಸಮೇಷನ್ ಆಫ್ ಐ ಈಸ್ ಈಕ್ವಲ್ ಟು 1 ಟು ಎನ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಮತ್ತು ಟಿ ಬಂದು ಈಗ ನೋಡಿ, ಟಿ ಫಾರ್ ಟಿ 0.05 ಅಂದರೆ 5% ಆಫ್ ಸಿಗ್ನಿಫಿಕೆನ್ಸ್ ಲೆವೆಲ್. ಫಾರ್ ಡಿಗ್ರೀಸ್ ಆಫ್ ಫ್ರೀಡಮ್ ಯಾವ ಥರ ಅಂದರೆ 10 ಇದ್ದರೆ 9 degrees ಆಫ್ ಫ್ರೀಡಮ್. ನೋಡಿ, ಟಿ ಒಂದು ಫಾರ್ 9 degrees ಆಫ್ ಫ್ರೀಡಮ್. ಇಲ್ಲಿ ನೋಡಿ ಟೇಬಲಲ್ಲಿ, ಟಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ 9 degrees ಆಫ್ ಫ್ರೀಡಮ್ ಅಂದರೆ ವಿ 9 degrees ಆಫ್ ಫ್ರೀಡಮ್ಮು. ಟಿ ಒಂದು ಟಿ 0.05 ಅಂದರೆ 2.262. ನೀವು ಇದಕ್ಕೆ ಕಂಪೇರ್ ಮಾಡಬೇಕು, ಅರ್ಥ ಆಗ್ತಿದೆಯಾ? ಆದರೆ ಇಲ್ಲಿ 2.262 ಅಂದರೆ ಅವರೇ ಕೊಟ್ಬಿಟ್ಟವ್ರೆ. ನಾನು ಇದ್ಯಾಕೆ ಬರ್ತಿದ್ದೀನಿ ಅಂದರೆ ಒಂದೊಂದು ಸತಿ ಅವ್ರು ಕೊಡಲ್ಲ, ಆವಾಗ ಇದು ಜ್ಞಾಪಕ ಇಟ್ಕೋಬೇಕು. ಇದು ಬೇಸಿಕ್ಕು ರಫ್ ವರ್ಕ್. ಬರೆಯೋಕ್ಕೆ ಹೋಗಬೇಡಿ, ಇದನ್ನ ಮಾತ್ರ ಬರೀನಿ. ಅರ್ಥ ಆಗ್ತಿಲ್ಲ? ಎಕ್ಸ್ ಬಾರ್ ಈಸ್ 67.8. ಈಗ ನೋಡಿ, ಎಕ್ಸ್ ಬಾರ್ನ ಮತ್ತೆ ಯಾವ ಥರ ಮಾಡ್ಬೋದು ಅಂದರೆ ಮೋಡು 3 ಸ್ಟ್ಯಾಟು, ಅದರಲ್ಲಿ 1 ವೇರಿಯಬಲ್ಲು, ಡೇಟಾನ ಎಕ್ಸ್ ಡೇಟಾನ ಹೊಡಿದ್ವಿ 63, 63, 66, 67, 68, 69, 70, 70, 71, 71. AC ಶಿಫ್ಟು 1, 4, ಅದರಲ್ಲಿ ಎಕ್ಸ್ ಬಾರ್ ಅಂದರೆ 2, 67.8. ಈಗ ನೆಕ್ಸ್ಟು ಎಸ್ ಸ್ಕ್ವೇರ್ ಮಾಡಬೇಕು. ಎಸ್ ಸ್ಕ್ವೇರ್ಗೆ ಫಾರ್ಮುಲಾ ಏನು, ಸಮೇಷನ್ ಆಫ್ ಫಸ್ಟ್ 1 ಬೈ n - 1
summation of I is equal to 1 to n xi minus x bar whole square. n minus 1 ಅಂದರೆ 1 by 10 minus 1. xi minus x bar whole square ಅಂದರೆ ಇಲ್ಲಿ xi ಅಂದರೆ ಇದು x1 x2 ಯಾವ ಥರ, x bar ಅಂದರೆ ಇದು 67.8 ಅಂದರೆ 63 minus 67.8 whole square plus 63 minus 67.8 whole square plus 66 minus 67.8 whole square plus 67 minus 67.8 whole square plus 68 minus 67.8 whole square plus 69 minus 67.8 whole square plus 70 minus 67.8 whole square plus 70 minus 67.8 whole square plus 71 minus 67.8 whole square plus 71 minus 67.8 whole square. ಈಗ ಇಲ್ಲೇನು ಮಾಡಿ ಎಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದು ಕ್ಯಾಲ್ಸಿಲಿ ಏನು ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಎ ಸಿ ಹೊಡೆದು ಶಿಫ್ಟು 1 4 ಅದರಲ್ಲಿ ಎಸ್ ಎಕ್ಸು 4 ಸ್ಕ್ವೇರ್ ಕೊಡಿ, ಎಸ್ ಸ್ಕ್ವೇರ್ ಸಿಗುತ್ತೆ ನಿಮಗೆ 9.0667 9.0667. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಎ ಸಿ ಹೊಡೆದು ಶಿಫ್ಟು 1 ಅದರಲ್ಲಿ 4 ಹೋಗಿ ಎಸ್ ಎಕ್ಸ್ 4 ಹೋಗಿ ಸ್ಕ್ವೇರ್ ಹೊಡಿಬೇಕು, ಆಗ ಎಸ್ ಸ್ಕ್ವೇರ್ ಸಿಗುತ್ತೆ 9.0667. ಈಗ ಎಸ್ ಅಂದರೆ ರೂಟ್ ಆಫ್ ಮಾಡ್ಕೋಬೇಕು. ಎಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 9.0667 3.0311. ಇದು ಎಸ್ ಫೈಂಡ್ ಮಾಡಿದ ತಕ್ಷಣ ಟಿ ಫೈಂಡ್ ಮಾಡಬೇಕು. ಟಿ ಬಂತು ಟಿ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಎಸ್ ಇಂಟು ರೂಟ್ ಎನ್. ಫಾರ್ಮುಲಾ ಟಿಗೆ ಇಲ್ಲಿ ಎಕ್ಸ್ ಬಾರ್ ಅಂದರೆ 67.8, ಮ್ಯೂ ಅಂದರೆ 66, ಎಸ್ ಅಂದರೆ 3.0311, ರೂಟ್ ಎನ್ ಅಂದರೆ 10. ಈಗ ಟಿ ಈಸ್ ಈಕ್ವಲ್ ಟು ಇದನ್ನ ಕ್ಯಾಲ್ಸಿಲ್ ಮಾಡಿರ್ತಾರೆ. ಶಿಫ್ಟು 9 ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 93 ಈಕ್ವಲ್ 67.8 minus 66 divided by 3.0111 root of n ಅಂದರೆ root of 10. ಶಿಫ್ಟು ಮೋಡ್ 6 4 ಡೆಸಿಮಲ್ ಮಾಡ್ಕೊಳ್ಳಿ. 1.8904 ಬರುತ್ತೆ ಆನ್ಸರು. ನೋಡಿ 1.8904. ಈಗ ನೋಡಿ ಅವ್ರಿಗೆ ಈವನ್ ಟಿ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ಇದು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನೋಡ್ಕೋಬೇಕು. ಟಿ ಕ್ಯಾಲ್ಕುಲೇಟೆಡ್ ಬಂದು 1.8904 ಈಸ್ ನೋಡಿ ಲೆಸ್ ಇದೆ, ಇದು 2.262 ಇರೋದು, ಲೆಸ್ ದ್ಯಾನ್ ಟಿ 0.05. ಅರ್ಥ ಆಗ್ತಿದೆಯಾ? the hypothesis, thus the null hypothesis accepted. Is accepted at 5% level of significance. ಈಗ ಅಂದರೆ ಮ್ಯೂ ಬಂದು 66 ಇಂಚಸ್ ಇರೋದು ನಲ್ ಹೈಪಾಥಿಸಿಸ್. ಅರ್ಥ ಆಗ್ತಿದೆಯಾ? ಅಂದರೆ ಈ ಮೀನ್ಗೂ ದೆರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂತ.
ಲಾಸ್ಟಲ್ಲಿ ಬೇಕಿದ್ರೆ ಒಂದು ಸೆಂಟೆನ್ಸ್ ಬೇಕಾದರೆ ಬರ್ಕೋಬೋದು. ಹೆನ್ಸ್ ದೇರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂತ ಬರ್ಕೋಬೋದು, ಅಥವಾ ಇಲ್ಲಿಗೆ ನಿಲ್ಲಿಸಿದ್ರು ಸಾಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.